ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆ ನಾಣಿ ಜಾದಮ್ಮ ಜಗದ್ಗುರು ರಾಮಾನಂದಾಚಾರ್ಯ ಐಸಿ ದಕ್ಷಿಣ ಪೀಠದ ಜಗದ್ಗುರು ರಾಮಾನಂದಾಚಾರ್ಯ ಕುವ ನರೇಂದ್ರಾಚಾರ್ಯಜಿ ಅವರ ಪಾದುಕೆ ದರ್ಶನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮೊದಲಿಗೆ ನಗರೇಶ್ವರ ದೇವಸ್ಥಾನದಲ್ಲಿ ಪಾದುಕೆಗಳಿಗೆ ಪೂಜೆ ಸಲ್ಲಿಸಿ ನಗರದ ಎಲ್ವಿಡಿ ಕಾಲೇಜ್ ಎದುರಿನ ರಾಧಾಕೃಷ್ಣ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ಮೂಲಕ ತರಲಾಯಿತು. ನಂತರ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಪಾದುಕೆಗಳನ್ನು ಸ್ವಾಗತಿಸಲಾಯಿತು. ಹಿಂದೂ ಧರ್ಮ ಆಚಾರದಂತೆ ಪಾದುಕೆಗಳಿಗೆ ಶಿರೋಚೋಪಚಾರ ಪೂಜೆ ಜರುಗಿಸಲಾಯಿತು. ಕಾರ್ಯಕ್ರಮದಲ್ಲಿ 7 ಜನ ಬಡ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು. ನಂತರ ಪ್ರವಚನ ಕಾರ್ಯಕ್ರಮ ಜರುಗಿತು. ನಂತರ ಮಹಾಹಾರತಿ, ಪ್ರಸಾದ ಸೇವೆ ಜರುಗಿತು. ನಂತರ ಪಾದುಕೆಗಳನ್ನು ಬೀಳ್ಕೊಡಲಾಯಿತು. ಸಮಿತಿ ವತಿಯಿಂದ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್ ವಿತರಿಸಿದರು. For his first visit to the Ontario Legislature, His Holiness Jagadguru Ramanandacharya Day, and it is a matter of honor for this legislature, Swamiji, to welcome you. Ye's legislature pass up. Please join us. ಧರ್ಮದ ರಕ್ಷಣೆ ಹಾಗೂ ಸಂಸ್ಥಾಪನೆಗಾಗಿ ಸದೈವ ಕಾರ್ಯರತ ಲಕ್ಷ ಧರ್ಮಾಂತರಿತ ಪರಿವಾರಗಳಿಗೆ ಪುನಃ ಧರ್ಮ ಪ್ರವೇಶ ಕೊಟ್ಟು ಸ್ವಧರ್ಮದಲ್ಲಿ ಸ್ವಾಭಿಮಾನದಿಂದ ಸ್ವಧರ್ಮ ಪ್ರವೇಶದೊಂದಿಗೆ ಈ ಪರಿವಾರದ ರೋಟಿ ಬೇಟಿ ವ್ಯವಹಾರವನ್ನು ಸುಗಮತೆಯಿಂದ ಪ್ರಾರಂಭಿಸಿದೆ. ಅವರೆಲ್ಲ ಲೇಖನೀಯವಾಗಿದೆ. ನಾಸಿಕ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದ್ದ ಕುಂಭಮೇಳದಲ್ಲಿ ಗೋದಾವರಿ ನದಿಯ ಸ್ವಚ್ಛತೆ ಜಗದ್ಗುರು ಶ್ರೀಗಳ ಭಕ್ತರು ಅದರಲ್ಲಾಗಿದ್ದಾರೆ. 2019ರಲ್ಲಿ ಪ್ರಯಾಗದಲ್ಲಿ ಸಂತಗಳು ಭಕ್ತರ ಉಪಯುಕ್ತಕ್ಕಾಗಿ ಹಗಲು ರಾತ್ರಿ ಉಪಲಬ್ಧವಾಗಿದೆ. ಅದೇ ರೀತಿ ಸಂಸ್ಥಾನದ ಆಸ್ಪತ್ರೆಯ ಸೇವೆ ಲಾಭವಾಯಿತು. ಈ ಕುಂಭಮೇಳದಲ್ಲಿಯೂ ಕೂಡ ಸಂಪೂರ್ಣ ಪ್ರಯಾಗರಾಜ ಶ್ರೀ ಮತ್ತು ಸೇವಕರು ಮಾಡಿದರು. ಸಂಪ್ರದಾಯದ ಈ ಕಾರ್ಯದ ಮತ್ತು ಅನುಶಾಸನದ ಪ್ರಶಂಸೆಯಿಂದಲೂ ಹಾಗೂ ಭಕ್ತರು ಮಾಡಿದರು. ಪ್ರವಾಹ, ಬರಗಾಲ, ಗುರು ಶ್ರೀ ಹಾಗೂ ಅವರ ಲಕ್ಷಗಟ್ಟಲೆ ಅನುಯಾಯಿಗಳು ಅಗ್ರಸರಾಗಿದ್ದರು. ದವಸ ಧಾನ್ಯಗಳು, ಬಟ್ಟೆ ಹಾಗೂ ಇತರ ಜೀವನೋಪಾಯಿ ವಸ್ತುಗಳೊಂದಿಗೆ ಅನೇಕ ಸ್ಥಾನಗಳಲ್ಲಿ ಎಲ್ರಿಗೂ ಇವತ್ತು ನವೆಂಬರ್ 2, 2025ರಂದು ಆದ್ಯ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿಯವರ ಸಿದ್ಧ ಪಾದುಕೆಗಳ ಒಂದು ಆಗಮನವಾಯಿತು. ಈ ಒಂದು ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಪಾದುಕೆಗಳ ಷೋಡಶೋಪಚಾರ ಪೂಜೆ ಈಗಾಗಲೇ ನಮ್ಮ ಒಂದು ಪಾದುಕೆಗಳು ಮೆರವಣಿಗೆ ಮೂಲಕ ನಗರೇಶ್ವರ ದೇವಸ್ಥಾನದಿಂದ ಈ ಕಡೆ ಬಂದು ಇವಾಗ ಒಂದು ಹಿಂದೂ ವೈದಿಕ ಧರ್ಮದ ಪುರೋಹಿತರಾಗಿರುವಂಥವರು ಇವರ ವತಿಯಿಂದ ಒಂದು ಷೋಡಶೋಪಚಾರ ಪೂಜೆ ನಡೆಯುತ್ತದೆ. ಈಗಾಗಲೇ ನಮ್ಮ ಒಂದು ಸಂಪ್ರದಾಯದ ವತಿಯಿಂದ ಅಂದರೆ ಇಲ್ಲಿ ರಾಯಚೂರಿನ ಒಂದು 7 ಜನ ಬಡ ಮಹಿಳೆಯರಿಗೆ ಅವರಿಗೆ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ವಿತರಿಸಿದ್ದೇವೆ. ಇದೊಂದು ಸಾಮಾಜಿಕವಾಗಿ ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ನಮ್ಮ ಆದ್ಯ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿಯವರ ಆದೇಶದ ಮೇರೆಗೆ ನಾವು ಇದು ಸಾಮಾಜಿಕ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಅದೇ ರೀತಿ ಇವಾಗ 4 ಗಂಟೆ ಇಲ್ಲಿ ಪೂಜೆ ಆಗುತ್ತೆ. ಪೂಜೆ ಆಗಿದ್ಮೇಲೆ ಪ್ರವಚನ ಸೇವೆ ಇದೆ. ಪ್ರವಚನ ಆದ ಮೇಲೆ ಜನ ಸಂಸ್ಥಾನದ ವತಿಯಿಂದ ಪ್ರವಚನಕಾರರು ಬರ್ತಾರೆ, ಅವರು ಪ್ರವಚನ ಮಾಡ್ತಾರೆ. ಆ ಪ್ರವಚನ ಆದ ಬಳಿಕ ಮತ್ತೆ ಮಹಾಹಾರತಿ, ಪ್ರಸಾದ, ಕೊನೆಗೆ ಅಂತ ಹೂವಿನ ಪ್ರಶ್ನೆ ಆಗ್ತದೆ. ಅದಾದ ಮೇಲೆ ಪಾದುಕೆಗಳು ನಮ್ಮ ರಾಜ್ಯದಿಂದ ರಂಗಾರೆಡ್ಡಿ ಜಿಲ್ಲೆಗೆ ಹೋಗುತ್ತವೆ. ಅಂದರೆ ವರ್ಷಕ್ಕೆ ಒಂದು ಸಲ ಎಲ್ಲ ಜಿಲ್ಲೆಗಳಿಗೆ ಜಗದ್ಗುರು ಶ್ರೀಗಳ ಸಿದ್ಧ ಪಾದುಕೆಗಳ ಆಗಮನವಾಗುತ್ತದೆ. ಮೇಡಮ್ ಏನಿದೆ? ನನ್ನ ಹೆಸರು ಅಂಬಿಕಾ ಯಾದವ್, ಜನ್ಮ ಪ್ರವಚನ.